ಪ್ರಿಯರೇ, ದೇವರು ಮಾಡಿರುವ ಸಂಗತಿಗಳಲ್ಲಿ ಅನೇಕ ಅದ್ಭುತವಾದಂಥ ಸಂಗತಿಗಳಲ್ಲಿ ಇವತ್ತು ಇನ್ನೊಂದು ಸಂಗತಿಯನ್ನದೇ ನಾವು ನೋಡಿಕೊಳ್ಳೋಣ. ದೇವರು ನಮಗೊಂದು ಕೃಪೆ ಕೊಟ್ಟಿದ್ದಾರೆ. ಆದರೆ ಮೊದಲು ಇದು ಇರಲಿಲ್ಲ, ಆಮೇಲೆ ಬಂತು. ಅದನ್ನು ನಾವು ನೋಡಿಕೊಳ್ಳೋಣ. ಏನಂತ ಹೇಳಿದ್ರೆ, ದೇವರು ಆದಾಮನನ್ನು ಉಂಟು ಮಾಡಿದರು, ಹವ್ವಳನ್ನು ಉಂಟು ಮಾಡಿದರು. ಎಸ್, ಆದಾಮ ಹವ್ವಳರನ್ನು ಉಂಟು ಮಾಡಿಬಿಟ್ಟು ಏದೇನ್ ತೋಟದಲ್ಲಿ ಇಟ್ಟರು. ಏದೇನ್ ತೋಟದಲ್ಲಿ ಅವ್ರು ಹೇಳಿದ್ರು ಏನಂತ ಹೇಳಿದ್ರೆ, ಎಲ್ಲ ಮರದ ಹಣ್ಣುಗಳನ್ನು ತಿನ್ನು. ಆವಾಗ ಗಡ್ಡೆ ಗೆಣಸುಗಳು ಹಣ್ಣುಗಳು ಎಲ್ಲ ಇತ್ತು, ಎಲ್ಲ ಅವನು ತಿನ್ಬಹುದು. ಆದರೆ ದೇವರು ಒಳ್ಳೆಯದರ ಕೆಟ್ಟದರ ಅರಿವನ್ನು ಹುಟ್ಟಿಸುವ ಹಣ್ಣಿನ ಮರ, ಆ ಮರದ ಹಣ್ಣನ್ನು ತಿನ್ನಬಾರ್ದು, ಜೀವವೃಕ್ಷವನ್ನು ಸಹ ಏನು ಮಾಡಬಾರ್ದು, ತಿನ್ನಬಾರ್ದು. ಇದು ದೇವರು ಅವರಿಗೆ ಇಷ್ಟ ಆದರೆ ತಿನ್ನಿರಿ, ಇಲ್ಲ ಆದರೆ ಬಿಡ್ರಿ ಅಂತ ಹೇಳಿದ್ರ? ಇಲ್ಲ. ನೋಡಿ, ಇದನ್ನು ನಾನು ಗಮನಿಸ್ತಾ ಇದ್ದೆ. ನಿಮಗೆ ಇಷ್ಟ ಬಂದರೆ ತಿನ್ನಿರಿ, ನಿಮಗೆ ತಿನ್ಬೇಕನ್ಸಿದ್ರೆ ತಿನ್ನಿರಿ, ಇಲ್ಲದೆ ಹೋದರೆ ತಿನ್ನಬೇಡ್ರಿ ಅಂತ ಹೇಳಲಿಲ್ಲ. ಏನು ಹೇಳಿದ್ರು ಅಂದರೆ, ಈ ಎರಡೂ ಮರದ ಹಣ್ಣುಗಳನ್ನು ತಿನ್ನಲೇಬಾರ್ದು ಅಂತ ಹೇಳಿದರು. ರೈಟ್? ಹಾಗಾದರೆ ಆದಾಮ ಹವ್ವಳರಿಗೆ ಆರಿಸಿಕೊಳ್ಳುವಂಥ ಅಧಿಕಾರ, ಆರಿಸಿಕೊಳ್ಳುವಂಥ ಸೌಲಭ್ಯ ಇರಲಿಲ್ಲ. ಏನಿತ್ತು ಅಂತ ಹೇಳಿದರೆ ಆಜ್ಞೆ ಇತ್ತು. ದೇರ್ ವಾಸ್ ಅ ಕಮ್ಯಾಂಡ್ಮೆಂಟ್. ಆಜ್ಞೆ ಏನಂತ ಹೇಳಿದ್ರೆ, ಈ ಹಣ್ಣನ್ನು ತಿನ್ನಲೇಬಾರದು. ಆದರೆ ಆದಾಮ ಏನು ಮಾಡಿಬಿಟ್ಟ? ತಿಂದ್ಬಿಟ್ಟ. ತಿಂದದ್ರಿಂದ ಏನಾಯಿತು? ಪಾಪ ಬಂತು. ಆದರೆ ಹಣ್ಣಿನ ಮರದ ಹೆಸರು ಏನಂತ ಹೇಳಿದ್ರೆ, ಒಳ್ಳೆಯದರ ಕೆಟ್ಟದರ ಅರಿವು ಉಂಟು. ಇವತ್ತು ನಿನಗೂ ನನಗೂ ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಅಂತ ಗೊತ್ತಾ? ಅಬ್ಬಬ್ಬಾ, ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ಗೊತ್ತಾ? ಇನ್ನೊಂದು ಸಾರಿ ನಮ್ಮ ದಿಲೀಪ್ ಅಣ್ಣ ಇದ್ದಾರೆ ಅಲ್ಲ, ಇದೆಯಾ? ಓಕೆ ಓಕೆ. ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ಗೊತ್ತಾ? ಇನ್ನೊಂದು ಸರಿ ಕೇಳ್ತೀನಿ. ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ಗೊತ್ತಾ? ಯಾವುದನ್ನು ಆರಿಸಿಕೊಳ್ತೇವೆ? ಆರಿಸಿಕೊಳ್ಳುವ ಸೌಲಭ್ಯ, ಆರಿಸಿಕೊಳ್ಳುವ ಶಕ್ತಿ, ಆರಿಸಿಕೊಳ್ಳುವ ಅಧಿಕಾರ ದೇವರು ಇವತ್ತು ನಮಗೆ ಯಾಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಅಥವಾ ನಮಗೆ ಅದು ಯಾಕೆ ಬಂದಿದೆ ಅಂತ ಹೇಳಿದ್ರೆ, ಹಣ್ಣು ತಿಂದಿದ್ರಿಂದ. ಆ ಜ್ಞಾನ ನಮಗೆ ಬಂದಿದೆ, ಹೌದಾ? ಚಿಕ್ಕವರಿರುವಾಗಿಂದನೇ ನಾವು ಬೆಳೀತೇವೆ, ಇದು ಒಳ್ಳೆಯದು ಕೆಟ್ಟದ್ದು, ಇದು ಒಳ್ಳೆಯದು ಕೆಟ್ಟದ್ದು. ಬೈಬಲ್ನಲ್ಲಿ ಏಷ್ಯಾನ್ ಗ್ರಂಥದಲ್ಲಿ ಒಂದು ಮಾತಿದೆ, ಒಳ್ಳೆಯದನ್ನು ಕೆಟ್ಟದೆಂದು ಹೇಳುವವರೇ, ಕೆಟ್ಟದ್ದನ್ನು ಒಳ್ಳೆಯದೆಂದು ಹೇಳುವವರೇ ಅವರ ಗತಿಯನ್ನು ಏನು ಹೇಳಲಿ? ರೀ, ನಮಗೆ ಎಷ್ಟು ಬುದ್ಧಿ ಇದೆ ನೋಡ್ರಿ. ಒಳ್ಳೇದು ಯಾವುದಂತ ಗೊತ್ತಿದ್ದು ಆರಿಸಿಕೊಳ್ಳೋದು ಯಾವುದು? ಅಲ್ವಾ? ಓಕೆ. ಜಗತ್ತಲ್ಲಿ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಆ ದೇಶಗಳಲ್ಲಿ, ಪಾಶ್ಚಿಮಾತ್ಯ ದೇಶಗಳಲ್ಲಿ ಜನ ಯಾವುದನ್ನ ಆರಿಸಿಕೊಳ್ಳಬೇಕಂತ ಅವರ ಬುದ್ಧಿ ಹೇಳಿದರೂ ಕೂಡ ಕೆಟ್ಟದ್ದನ್ನೇ ಆರಿಸಿಕೊಳ್ತಾರೆ. ಈಗ ನೋಡ್ರಿ, ಅಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈಗ ಯವನಸ್ಥರು ಹೇಳ್ತಾರೆ, ನಮ್ಮಿಷ್ಟ. ಸ್ಕೂಲಿಗೆ ಹೋಗಿ ಬರ್ತಾರೆ ಮಕ್ಕಳು. ಸ್ಕೂಲಿಗೆ ಮಕ್ಕಳನ್ನ ಕಳಿಸೋದು ಏನಕ್ಕೆ? ಸುಶಿಕ್ಷಿತರಾಗ್ಲಿ ಅಂತ. ಸುಶಿಕ್ಷಿತರು ಅಂತ ಹೇಳಿದ್ರೆ ಏನು? ಒಳ್ಳೆಯದನ್ನು ಗಟ್ಟಿಯಾಗಿ ಹಿಡ್ಕೊಳ್ರಿ ಅಂತ ಅಲ್ವಾ? ಈಗ ನಾವು ಆ ದೇಶದಲ್ಲಿ ನೋಡಿದ್ರೆ ಮಕ್ಕಳೆಲ್ಲ ಅಲ್ಲಿ ಸ್ಕೂಲಿಂದ ಬರುವಾಗಲೇ ಕೆಟ್ಟವರಾಗಿ ಹೊರಗೆ ಬರ್ತಾ ಇದ್ದಾರೆ. ಓಕೆ. ಆರಿಸಿಕೊಳ್ಳೋದೇ ಬೇರೆ. ಅವರ ಮನಸ್ಸು ಹೇಳುತ್ತೆ, ನೀನು ಆರಿಸಿಕೊಂಡದ್ದು ತಪ್ಪು ಅಂತ ಹೇಳಿದ್ರು ತಪ್ಪನ್ನೇ ಕೆಟ್ಟದನ್ನೇ ಆರಿಸಿಕೊಳ್ತಾರೆ. ಹಠಮಾರಿ ಜೀವನ ಮಕ್ಕಳಿರುವಾಗಲೇ. ಈಗೆಲ್ಲ ಅನೇಕ ಯವನಸ್ಥರಿಗೆ ಗಂಡು ಹುಡುಗರಿಗೆ ಹುಡುಗಿಯರಾಗಬೇಕಂತ ಕೇಳಿದ್ದೀರಾ ಇಲ್ವಾ? ಕೇಳಿದ್ದೀರಾ? ಅವರೆಲ್ಲ ತಮ್ಮ ದೇಹದ ಆರ್ಗನ್ಗಳನ್ನೆಲ್ಲ ಚೇಂಜ್ ಮಾಡ್ಕೊಳ್ತಾರೆ. ಓಕೆ.
ಸ್ವಾಭಾವಿಕವಾದಂಥ ಜೀವನ ದೇವರು ನಮಗೆ ಕೊಟ್ಟಿದ್ದಾರೆ. ಅದಕ್ಕಿಂತ ಮುಂಚೆ ಒಂದು ವಚನ ಓದಿಕೊಳ್ಳೋಣ. ಧರ್ಮೋಪದೇಶ ಕಾಂಡ. ಓಕೆ, ಧರ್ಮೋಪದೇಶ ಕಾಂಡದಲ್ಲಿ ನಿಮಗೆಲ್ಲ ಗೊತ್ತಿರೋ ವಚನ, ಬಾಯ್ಪಾಟಿದ್ದೀರ. ನಮ್ಮ ಸಭೆಯಲ್ಲಿ ಪ್ರಸಂಗ ಮಾಡೋದು ಸುಲಭ. ಓಕೆ, ದೇವ್ರ ನಾಮಕ್ಕೆ ಸ್ತೋತ್ರ. ಧರ್ಮೋಪದೇಶ ಕಾಂಡ 30ನೇ ಅಧ್ಯಾಯ 19ನೇ ವಚನ. ನಾನು ಜೀವ ಮರಣಗಳನ್ನು, ಆಶೀರ್ವಾದ ಶಾಪಗಳನ್ನು ಈಗ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇಡ್ಬೇಕು ಯಾಕೆ? ಏನು ಚೆನ್ನಾಗಿ ಹೇಳಿದ್ರಿ. ದೇವರು ಹೇಳ್ತಾ ಇದ್ದಾರೆ, ಈ ಕಡೆ ಜೀವ ಇಟ್ಟಿದ್ದೀನಿ, ಈ ಕಡೆ ಮರಣ ಇಟ್ಟಿದ್ದೀನಿ. ದೇವರು ಜೀವವನ್ನು ತಂದು ನಮ್ಮ ಮೇಲೆ ಒತ್ತಾಯದಿಂದ ಇಡ್ತಾ ಇಲ್ಲ. ಪದ್ಮ, ನಿನ್ನೊಳಗೆ ಜೀವ ತುಂಬಿಸಿಬಿಡ್ತೀನಂತ ಬಾಯಿಗೆ ಕೆನ್ನೆಗೆ 4 ಬಿಗಿದು ಬಾಯಿ ತೆರೆದು ಒಳಗೆ ತುಂಬಿಸಿ ಒತ್ತಾಯದಿಂದ ದೇವರು ಮಾಡ್ತಾ ಇಲ್ಲ. ದೇವರೇನು ಹೇಳ್ತಾ ಇದ್ದಾರೆ ಅಂದರೆ, ಈ ಕಡೆಗೆ ಜೀವ ಇಡ್ತೀನಿ, ಈ ಕಡೆ ಮರಣ ಇಡ್ತೀನಿ. ಆರಿಸ್ಕೊಳ್ಳೋದು ಯಾರ್ದು? ನಂದು. ನಾವೇ ಆರಿಸ್ಕೊಳ್ಬೇಕಂತೆ. ಜೀವನ ಮರಣ ಎರಡೂ ಇಟ್ಟಿದ್ದೀನಿ, ನೀವು ಆರಿಸಿಕೊಳ್ಳಿ. ಅನೇಕ ಯವನಸ್ಥರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಮರಣವನ್ನು ಉತ್ಪತ್ತಿ ಮಾಡುವ ಸಂಗತಿಗಳನ್ನು ಆರಿಸಿಕೊಳ್ತಾ ಇದ್ದಾರೆ. ಅದು ಏನನ್ನು ಉಂಟು ಮಾಡುತ್ತೆ ಅಂತ ಹೇಳಿದ್ರೆ, ನಮ್ಮ ಜೀವನದಲ್ಲಿ ಮರಣವನ್ನೇ ಉತ್ಪತ್ತಿ ಮಾಡುತ್ತೆ, ಜೀವವನ್ನು ಉತ್ಪತ್ತಿ ಮಾಡಲ್ಲ. ಈಗ ಹುಡುಗರೆಲ್ಲ ಹುಡುಗಿಯರಾಗಬೇಕಂತೆ. ಏನಾಗುತ್ತೆ ಅವ್ರ ಜೀವನದಲ್ಲಿ? ಜೀವ ಬರುತ್ತಾ, ಸಾವು ಕೆಲಸ ಮಾಡುತ್ತಾ? ದೇವರೇ ತಾನೇ ಅವರನ್ನು ಹುಡುಗರನ್ನಾಗಿ ಉಂಟು ಮಾಡಿದ್ದು. ಕೆಲವರನ್ನು ಹುಡುಗಿಯರನ್ನಾಗಿ ದೇವರೇ ಉಂಟು ಮಾಡಿದ್ದು ತಾನೆ. ಹುಡುಗಿಯರಿಗೆ ಹುಡುಗರಾಗಬೇಕಂತೆ. ಅವ್ರಿಗೆ ಹೋಗಿ ಕೇಳಿದರೆ ಏನು ಹೇಳ್ತಾ ಅಂದರೆ, ನಮ್ಮಜ್ಜಿ, ನನ್ನ ದೇಹ, ನನಗೇನು ಇಷ್ಟನೋ ಎಲ್ಲರೂ ಹೇಳೋಣ, ನನಗೇನು ಇಷ್ಟನೋ ಹೇಳ್ರಿ, ಹೇಳ್ರಿ ಒಂದ್ಸರಿ ಎದ್ಬೇಡ. ನನಗೇನು ಇಷ್ಟನೋ ಅದನ್ನೇ ನಾನು ಮಾಡ್ತೀನಿ. ಪ್ರಿಯರೇ, ಅವರು ಈ ಲೋಕದವರು ಮಾಡ್ತಾರೆ. ದೇವರು ಹೇಳಿದ್ದಾರೆ, ನಿನಗಿಷ್ಟ ಇದ್ದದನ್ನು ಮಾಡು. ಯಾವ ಒತ್ತಾಯನೂ ಯಾರಿಗೂ ಇಲ್ಲ. ಸಭೆಯಲ್ಲಾಗಲಿ, ಹೊರಗಾಗಲಿ, ಮನೆಯಲ್ಲಾಗಲಿ ಯಾವ ಒತ್ತಾಯ ಇಲ್ಲ. ನಿನಗೆ ಇಷ್ಟ ಆದದನ್ನು ನೀನು ಮಾಡು. ದೇವರು ಹೇಳ್ತಾರೆ. ಆದರೆ ಯಾವುದು ಮರಣ ಉತ್ಪತ್ತಿ ಮಾಡುತ್ತೋ, ಯಾವುದು ಜೀವ ಉತ್ಪತ್ತಿ ಮಾಡುತ್ತೋ ಅನ್ನುವಂಥದ್ದನ್ನು ದೇವರು ನಿನಗೆ ತಿಳಿಯಪಡಿಸಿದ್ದಾರೆ. ಯಾವಾಗ ದೇವರ ವಾಕ್ಯವನ್ನು, ದೇವರ ಮಾರ್ಗವನ್ನು ನೀವು ಹಿಡಿತೀರೋ, ನಿಮ್ಮ ಜೀವನದಲ್ಲಿ ಖಂಡಿತವಾಗಿ ಜೀವನೇ ಉತ್ಪತ್ತಿಯಾಗತ್ತೆ. ಹಲ್ಲೆಲೂಯಾ. ಜೀವನೇ ಉತ್ಪತ್ತಿಯಾಗುತ್ತೆ. ಕೆಲವರು ಇವಾಗ ಏನಾಗ್ತಾ ಇದ್ದಾರೆ ಅಂದರೆ, ಒಂದು ಸ್ವಲ್ಪ ದಿವಸ, ಕೆಲವು ವರ್ಷಗಳ ಹಿಂದೆ ಕುಡಿಯೋದು ಒಂದು ದೊಡ್ಡ, ಅಯ್ಯೋ ಕುಡಿತಾನೆ 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 ಅಂತ. ಕುಡಿಯೋದು ಹಳೇದಾಗ್ಬಿಡ್ತು. ಇವಾಗ ಓಲ್ಡ್ ಫ್ಯಾಷನ್ ಆಯಿತು. ಡ್ರಗ್ಸ್ ಬಂದ್ಬಿಡ್ತು. ಡ್ರಗ್ಸ್ ತಗೊಂಡಿಲ್ಲ ಅಂತ ಹೇಳಿದ್ರೆ, ಕಾಲೇಜಲ್ಲಿ ಡ್ರಗ್ಸ್ ತಗೊಂಡಿಲ್ಲ ಅಂತಂದರೆ ಅವನು ಪೆದ್ದ. ಡ್ರಗ್ಸ್ ತಗೊಂಡಿಲ್ಲ ಅವನು ಯಾರು? ಪೆದ್ದ. ಅವನು ಬುದ್ಧಿ ಇಲ್ಲ ಅವನಿಗೆ. ಓಲ್ಡ್ ಫ್ಯಾಷನ್ ಅವನು. ನ್ಯೂ ಫ್ಯಾಷನ್ ಏನು? ನಾವೆಲ್ಲ ಡ್ರಗ್ಸ್ ತಗೊಂಡ್ರೆ ಅವ್ರಿಗೆಲ್ಲ ಏನಂತಾರೆ, ವಾ ವಾ. ಯಾಕಂತೀರ? ಅವನೇನು ತಗೊಳ್ತಾನೆ? ಡ್ರಗ್ಸ್ ತಗೊಳ್ತಾನೆ. ಈಗ ಡ್ರಗ್ಸ್ ಹೋಯ್ತು. ಇವಾಗ ಅದು ಓಲ್ಡ್ ಫ್ಯಾಷನ್ ಆಗ್ತಾ ಇದೆ. ಹುಡುಗ ಹುಡುಗಿ ಆಗ್ಬೇಕಂತೆ, ಹುಡುಗಿ ಹುಡುಗ ಆಗ್ಬೇಕಂತೆ. ಆರಿಸ್ಕೊಳ್ಳೋ ಶಕ್ತಿ ದೇವರು ನಿಮಗೆ ಕೊಟ್ಟವ್ರಿ. ಅದು ಜೀವ ಉತ್ಪತ್ತಿ ಮಾಡುತ್ತೋ, ಮರಣ ಉತ್ಪತ್ತಿ ಮಾಡುತ್ತೋ, ನಿನಗೇ ಗೊತ್ತಾಗುತ್ತೆ. ಖಂಡಿತವಾಗಿ ಗೊತ್ತಾಗುತ್ತೆ. ಇವಾಗ ಅದು ಸ್ವಲ್ಪ ಹಳೆ ಫ್ಯಾಷನ್ ಆಗ್ಬೋದು. ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಈಗ ಇನ್ನೊಂದು ತಗೊಂಡು ಬಂದಿದ್ದಾರೆ. ಏನಂತ ಹೇಳಿದ್ರೆ, ಕೆಲವರಿಗೆ ನಾಯಿ ಆಗ್ಬೇಕಂತ. ಒಬ್ಬ ಆಪರೇಷನ್ ಮಾಡಿಸ್ಕೊಂಡ, ನಾವು ನಡೆಯೋದು 4 ಕಾಲಿಂದ ಕೈಯಿಂದ ನಡೀತಾನೆ. ಈ ಮನುಷ್ಯರು ನಾಯಿ ಥರ ಆಗಿದಾರಲ್ಲ, ಅವ್ರದ್ದೊಂದು ಮೀಟಿಂಗ್ ನಡೀತದೆ. ಏನಾದರೂ ಒಂದು ಚೆನ್ನಾಗಿದ್ದದನ್ನು ಹೇಳಿದ್ರೆ ಅವ್ರು ಚಪ್ಪಾಳೆ ತಟ್ಟಲ್ಲ, ಬಹು 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 ಅಂತಾರೆ. ಕೆಲವರು ಬೆಕ್ಕಾಗಬೇಕಂತೆ, ಬೆಕ್ಕಿನಂಗೆ ವರ್ತನೆ ಮಾಡ್ತಾರೆ. ಅಲ್ಲೇನಾದರೂ ಅವ್ರ ಮೀಟಿಂಗಲ್ಲಿ ನಡೆದ್ರೆ ಮ್ಯಾವ್ 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 ಅಂತಾರೆ. ಎಂಥ ಕೂಟ ಅವ್ರದ್ದು? ಬಹು ಬಹು ಕೂಟ. ಹೇಳ್ರಿ, ಬಹು ಬಹು ಕೂಟ, ಮ್ಯಾವ್ ಮ್ಯಾವ್ ಕೂಟ.
ಅವ್ರಿಗೆಲ್ಲ ಒಳ್ಳೆ ಡಿಮ್ಯಾಂಡು. ಇವತ್ತು ಸಲಿಂಗಿಗಳಂದ್ರೆ ಗೇಯ್ಸ್ ಅಥವಾ ಅವರು ಒಂದು ಈಗ ನಮ್ಮ ದೇಶದಲ್ಲಿ ಆಗಲಿ ಬೇರೆ ದೇಶದಲ್ಲಿ ಆಗಲಿ ಅವ್ರಿಗೆ ತುಂಬ ಡಿಮ್ಯಾಂಡ್. ಸಲಿಂಗಿ ಇದಾನಂತಂದ್ರೆ ಅವನಿಗೆ ತುಂಬ ಮರ್ಯಾದೆ. ಬುದ್ಧಿ ಇಲ್ಲ ರೀ ಅವ್ರಿಗೆ. ನಾನೇನು ಹೇಳ್ತಾ ಇದ್ದೇನೆ ಅಂದರೆ ಅದು ಅವರಲ್ಲಿ ಮರಣವನ್ನು ಉತ್ಪತ್ತಿ ಮಾಡುತ್ತೆ. ದೇವರು ಹೇಳ್ತಾರೆ, ಜೀವನು ಮರಣನು ಎರಡು ನಿಮ್ಮ ಮುಂದೆ ಇಟ್ಕೊಂಡಿದ್ದೇನೆ, ಅರಿಶಿಕೋ. ನಾಯಿ ಆಗ್ತೀಯಾ, ಬೆಕ್ಕಾಗ್ತೀಯಾ, ಹುಡುಗ ಇದ್ದವನು ಹುಡುಗಿ ಆಗ್ತೀಯಾ, ಹುಡುಗಿ ಇದ್ದವನು ಹುಡುಗ ಆಗ್ತಾನ. ಓಕೆ, ಕುಡಿಯೋದನ್ನು ಕಲಿತೀಯಾ, ಡ್ರಗ್ಸ್ ತಗೊಳ್ಳೋದನ್ನು ಕಲಿತೀಯಾ. ನೀನು ಯಾರು ಹಿಡಿದವರು? ಒಂದ್ಸರಿ ಹೇಳ್ರಿ, ಯಾರು ಇಲ್ಲ ಅಂತ. ನಿಮ್ಗೆ ಯಾರು ಹಿಡಿದವರು? ನಾನು ಚರ್ಚಿಗೆ ಬರಲ್ಲ. ಮರಿಯಪ್ಪ ಏನು ಮಾಡ್ತೀರಾ? ಅವ್ರು ಅಂದ್ರು ಏನಂತೆ, ಏನು ಮಾಡೋಕ್ಕಾಗಲ್ಲ. ನಾ ಬೈಬಲ್ ಓದಲ್ಲ. ಎಲ್ಲರೂ ಹೇಳೋಣ, ಏನು ಮಾಡೋಕ್ಕಾಗಲ್ಲ. ಓಕೆ, ನನಗೆ ಇಷ್ಟ ಬಂದದ್ದೇ ನಾನು ಮಾಡ್ತೀನಿ. ಏನು ಮಾಡ, ನಾನು 9 ಗಂಟೆಗೆ ಹೇಳ್ತೀನಿ. ಎಲ್ಲರೂ ಹೇಳ್ರಿ ರೀ. ನಮ್ಮ ಜೀವನದಲ್ಲಿ ನಿಮಗೆ ಸತ್ಯ ಒಂದೊಂದು ಸಾಕ್ಷಿ ಹೇಳ್ತೇನೆ ಅಂದರೆ, ಇದನ್ನು ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟೆ. ನಾ ಜೀವನದಲ್ಲಿ ಏನಾನ ಆಗಲಿ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟೆ. ಇದು ನನ್ನನ್ನು ಗಟ್ಟಿಯಾಗಿ ಹಿಡ್ಕೊಂಡ್ಬಿಡ್ತು. ಅದಕ್ಕೆ ನಮ್ಮೊಳಗೆ ಜೀವ ಪ್ರವರ್ತಿಸ್ತದೆ. ಹಾಲೆಲೂಯ. ನಮ್ಮೊಳಗೆ ಜೀವ ಪ್ರವರ್ತಿಸ್ತದೆ. ಹಾಲೆಲೂಯ. ಅವರೊಳಗೆ ಮರಣ. ಬೆಕ್ಕಾಗ್ತಾರಂತೆ ನಾಯಿಗಳಾಗ್ತಂತೆ ಬೆಕ್ಕುಗಳು. ಪ್ರಿಯ ಸಹೋದರ ಸಹೋದರಿ, ಆರಿಸಿಕೊಳ್ಳೋದು ನಿನ್ನ ಕೈಯಲ್ಲಿದೆ. ಆರಿಸಿಕೊಳ್ಳೋದು ನಿನ್ನ ಕೈಯಲ್ಲಿದೆ. ಏನನ್ನ ನೀವು ಆರಿಸಿಕೊಳ್ತೀರಾ? ಬಹಳ ಬಹಳ ಪ್ರಾಮುಖ್ಯವಾದದ್ದು. ಐ ಡೋಂಟ್ ಕೇರ್, ಐ ಡೋಂಟ್ ಬಿಲೀವ್, ಐ ಡೋಂಟ್ ನಾವು ದೊಡ್ಡದಾಗಿ ಹೇಳ್ತೇವೆ. ಪ್ರಿಯ ಸಹೋದರ ಸಹೋದರಿ, ಅದು ನಿನ್ನ ಅಧಿಕಾರ, ನಿನ್ನ ಇಚ್ಛೆ, ನಿನ್ನ ಸವಲತ್ತು. ಅದನ್ನು ಹೇಗೆ ಉಪಯೋಗಿಸ್ಕೊಳ್ತೀಯ ನೋಡ್ರಿ. ಸಣ್ಣ ಮಕ್ಕಳಿದ್ದಾಗ ಅವ್ರಿಗೆ ಬೆದರಿಸಿ ಬಾಯಿ ತೆರಿಸಿ ಊಟ ಹಾಕ್ತೀವಿ. ಸ್ವಲ್ಪ ದೊಡ್ಡವರಾದ್ಮೇಲೆ ಬುದ್ಧಿ ಬಂದ ಮೇಲೆ ಏನು ಹೇಳ್ತೀವಿ? ಈಗ ನೀನು ದೊಡ್ಡವನಾಗಿದೆಯಾ, ನೀನೇ ಯೋಚನೆ ಮಾಡು, ನೀನೇ ತೀರ್ಮಾನ ಮಾಡು, ನೀನೇ ಆರಿಸಿಕೋ. ಯವನಸ್ಥರೇ, ನಾನು ನಿಮಗೊಂದು ಮಾತು ಹೇಳ್ತೀನಿ, ಜೀವವನ್ನೇ ಆರಿಸಿಕೊಳ್ರಿ, ಮರಣ ಆರಿಸಿಕೊಳ್ಬೇಡ್ರಿ. ಹಾಳಾಗಿ ಹೋಗ್ಬಿಡ್ತೀರ. ಜೀವವನ್ನು ಗಟ್ಟಿಯಾಗಿ ಹಿಡ್ಕೊಳ್ಳೋಣ. ಇಲ್ಲೇನು ಹೇಳ್ತಾನೆ ಅಂದರೆ, ನಾನು ಜೀವ ಮರಣಗಳನ್ನು ಆಶೀರ್ವಾದ ಶಾಪಗಳನ್ನು ಈಗ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇದಕ್ಕೆ ಭೂಮಿ ಆಕಾಶಗಳು ಸಾಕ್ಷಿ. ಅದಕ್ಕೆ ಸಾಕ್ಷಿ ಬೇರೆ ದೇವರು ಇಟ್ಟಿದ್ದಾರೆ. ಭೂಮಿ ಆಕಾಶ ಏನಂತೆ? ಸಾಕ್ಷಿಗಳಾಗಿರಲಿ. ಆದುದರಿಂದ ನೀವು ನಿಮ್ಮ ಸಂತತಿಯವರು ಬದುಕಿಕೊಳ್ಳುವಂತೆ ಜೀವವನ್ನೇ ಆದುಕೊಳ್ಳಿರಿ. ದೇವರು ಇಷ್ಟ ಬಂದರೆ ಆರಿಸಿಕೊಳ್ಳ್ರು ಅಂತ ಹೇಳ್ತಾ ಇಲ್ಲ, ಒಂದು ರೀತಿಯಿಂದ ಪ್ರೀತಿಯಿಂದ ಹೇಳ್ತಾ ಇದ್ದಾರೆ, ಜೀವನೇ ಆರಿಸಿಕೊಳ್ಳಿ. ಅವಮಾನ ಆಗುತ್ತಾ? ಆಗಲಿ. ಹೋರಾಟ ಬರುತ್ತಾ? ಬರಲಿ. ಕಷ್ಟ ಬರುತ್ತಾ? ಬರಲಿ. ನೋವುಗಳಾಗ್ತಾವ? ಆಗಲಿ. ವಾಕ್ಯನೇ ಹಿಡ್ಕೊಳ್ಳೋಣ, ಯಾಕಂದ್ರೆ ಜೀವ ಪ್ರವರ್ತಿಸ್ತದೆ. ಹಲ್ಲೆಲೂಯಾ. ನಿಮಗೆ ಬರಬ್ಬ ಬೇಕೋ ಕ್ರಿಸ್ತನು ಬೇಕೋ? ನಿಮಗೆ ಬರಬ್ಬ ಬೇಕೋ ಕ್ರಿಸ್ತನು ಬೇಕೋ? ಪಿಲಾತ ಕೇಳ್ತಾನೆ. ಅವ್ರೇನು ಹೇಳಿದಂದ್ರೆ, ಕ್ರಿಸ್ತನು ನಮಗೆ ಬೇಡ, ದರೋಡೆಕೋರನೇ ನಮಗೆ ಬೇಕು. ನೀವು ಡ್ರಗ್ಸ್ ತಗೊಂಡು ಮನೇಲಿ ಇರ್ತೀರಾ, ಪ್ರೇಯರಿಗೆ ಚರ್ಚಿಗೆ ಬರ್ತೀರಾ, ನಮಗೆ ಡ್ರಗ್ಸೇ ಬೇಕು, ತಗೊಳಪ್ಪ. ಓಕೆ, ನೀನು ಪ್ರೇಯರ್ ಮಾಡ್ತೀಯಾ? ಇಲ್ಲ, ನೀನು ಹೊರಗಡೆ ಹೋಗಿ ಸುತ್ತಾಡ್ತೀಯ, ಲೋಕದಲ್ಲಿ ಸುತ್ತಾಡ್ತೀಯ. ನಾನು ಪ್ರೇಯರ್ ಮಾಡಲ್ಲ. ಪ್ರೇಯರೇ ಹಠಮಾರಿ ಸಂತಾನ. ಅವರು ಮರಣವನ್ನೇ ಸ್ವೀಕಾರ ಮಾಡ್ತಾರೆ. ಮರಣ ಅವರೊಳಗೆ ಪ್ರವರ್ತಿಸ್ತದೆ. ಮರಣ ಅವರನ್ನು ಗೊಂದಲಕ್ಕೆ ಒಳ ಮಾಡ್ತದೆ. ಅವ್ರು ಯಾರು ಅವ್ರ ಜೀವನದಲ್ಲಿ ಒಂದೇ ಒಂದು ಈ ನಾಯಿಗಳಾಗೋರು, ಬೆಕ್ಕುಗಳಾಗೋರು, ಹುಡುಗ ಹುಡುಗಿ ಆಗೋದು, ಹುಡುಗಿ ಹುಡುಗ ಆಗೋದು, ಈ ಡ್ರಗ್ಸ್ ತಗೊಳ್ಳೋರು, ಒಂದೇ ಒಂದು ಸಾಕ್ಷಿ, ನಮ್ಮ ಜೀವನದಲ್ಲಿ
ಏನು ಸಂತೋಷವಾಗಿದೆಯಾ ಅಂತ ಹೇಳಿ ನೋಡೋಣ. ಆದರೆ ನಾವು ಪ್ರತಿ ದಿವಸ ಹೋರಾಟಗಳ ಮಧ್ಯದಲ್ಲಿ ಹೇಳ್ತೇವೆ, ಆತನಿಗೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಯವನಸ್ಥರೇ, ಆರಿಸಿಕೊಳ್ಳೋದು ನಿಮಗೆ ಬಿಟ್ಟದ್ದು. ಏನು ಆರಿಸಿಕೊಳ್ತೀರ ನೋಡ್ರಿ, ಯೋಚನೆ ಮಾಡಿ. ಲೂಕನ್ ಬರೆಸುವಾರ್ತೆಗೆ ಹೋಗೋಣ. ಲೂಕನ್ ಬರೆಸುವಾರ್ತೆಗೆ 15ನೇ ಅಧ್ಯಾಯ 11ನೇ ವಚನ. ಇನ್ನು ಆತನು ಹೇಳಿದ್ದೇನೆಂದರೆ, ಒಬ್ಬನೊಬ್ಬ ಮನುಷ್ಯನಿಗೆ 2 ಮಕ್ಕಳಿದ್ದರು. ಅವರಲ್ಲಿ ಕಿರಿಯನು ತಂದೆಗೆ, ಅಪ್ಪ, ಆಸ್ತಿಯಲ್ಲಿ ನನಗೆ ಬರತಕ್ಕ ಪಾಲನ್ನು ಕೊಡು ಎಂದು ಹೇಳಿಕೊಳ್ಳಲು ತಂದೆಯು ಬದುಕನ್ನು ಅವನಿಗೆ ಹಂಚಿಕೊಟ್ಟನು. ಸ್ವಲ್ಪ ದಿವಸದ ಮೇಲೆ ಆ ಕಿರಿ ಮಗನು ಎಲ್ಲ ಕೂಡಿಸಿಕೊಂಡು ದೂರ ದೇಶಕ್ಕೆ ಹೊರಟು ಹೋಗಿ ಅಲ್ಲಿ ಪಟ್ಟಿಂಗನಾಗಿ ಬದುಕಿ ತನ್ನ ಆಸ್ತಿಯನ್ನು ಸೂರೆ ಮಾಡಿಬಿಟ್ಟನು. ಹೀಗೆ ಅವನು ಎಲ್ಲ ಹಾಳು ಮಾಡಿಕೊಂಡ ಮೇಲೆ ಆ ದೇಶದಲ್ಲೆಲ್ಲ ಘೋರವಾದ ಬರ ಬಂದು ಏನೂ ಗತಿಯಿಲ್ಲದವನಾದನು. ಆಗ ಅವನು ಹೋಗಿ ಆ ದೇಶದ ನಿವಾಸಿಗಳೊಳಗೆ ಒಬ್ಬನಲ್ಲಿ ಸೇರಿಕೊಂಡನು. ಆ ಮನುಷ್ಯನ ಹಂದಿಗಳನ್ನು ಮೇಯಿಸುವುದಕ್ಕೆ ಅವನನ್ನು ತನ್ನ ಹೊಲಗಳಿಗೆ ಕಳುಹಿಸಿದನು. ಹೀಗಿರಲಾಗಿ ಅವನು ಹಂದಿ ತಿನ್ನಿದ್ದ ಕಾಯಿಗಳನ್ನಾದರೂ ತಿಂದು ಹಸಿವೆಯನ್ನು ತೀರಿಸಿಕೊಳ್ಳಬೇಕೆಂದು ಆಸೆ ಪಟ್ಟನು. ಪ್ರಿಯರೇ, ಆರಿಸಿಕೊಳ್ಬೇಕಾಗಿತ್ತಲ್ಲ. ಹಿರಿಯವನು ಅವನ ತಂದೆ ಮನೆಯಲ್ಲೇ ಇದ್ಕೊಳ್ತೀನಿ ಅಂತ ಆರಿಸಿಕೊಂಡ. ಕಿರಿಯವನೇನು ಹೇಳಿದ? ಮೇರಿ ಮರ್ಜಿ, ನನ್ನಿಷ್ಟ. ಏನು ಆರಿಸಿಕೊಂಡ? ಓಕೆ, ಜನ ಎಲ್ಲ ಹಿರಿ ಮಗನನ್ನ ಹೊಗಳಿದ್ರ, ಕಿರಿ ಮಗನನ್ನ ಹೊಗಳಿದ್ರ? ಲೋಕ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಯಾವಾಗ ನೀವು ಮರಣವನ್ನ ಸ್ವೀಕಾರ ಮಾಡ್ತೀರೋ, ಮರಣವನ್ನು ಆರಿಸಿಕೊಳ್ತೀರೋ, ಲೋಕವನ್ನ ಆರಿಸಿಕೊಳ್ತೀರೋ, ಲೋಕ ನಿಮ್ಮನ್ನ ಹೊಗಳ್ತದೆ. ಯೇಸುಸ್ವಾಮಿ ಒಂದು ಮಾತು ಹೇಳಿದ್ರು ಗೊತ್ತಾ? ನನ್ನ ನಿಮಿತ್ತವಾಗಿ ಲೋಕವು ನಿಮ್ಮನ್ನ ಹಾಗೆ ಮಾಡುವುದು. ಲೋಕವನ್ನೇ ನೀವು ಆರಿಸಿಕೊಳ್ಳ್ರಿ, ಲೋಕ ನಿಮ್ಮನ್ನ ಹೊಗಳ್ತದೆ, ಹಾರ ಹಾಕ್ತದೆ, ನಿಮ್ಮನ್ನ ಎತ್ತಿ ಹಿಡಿತದೆ. ಆದರೆ ಸಮಯ ಬಂದಾಗ ನಿಮ್ಮನ್ನ ಪಾತಾಳಕ್ಕೆ ತಳ್ಳಿ ಬಿಡ್ತದೆ. ಇವನೇನು ಮಾಡಿದ ಅಂತ ಹೇಳಿದ್ರೆ, ಲೋಕನೇ ಆರಿಸಿಕೊಂಡ. ನನಗೆ ಲೋಕ ಬೇಕು, ದೇವರು ಬೇಡ ಅಂತ ಹೇಳುವವರೇ ನೆನಪಲ್ಲಿ ಇಟ್ಕೊಂಡಿರ್ರಿ, ಮರಣ ನಿಮ್ಮೊಳಗೆ ಕಾರ್ಯ ಮಾಡ್ತಾ ಇದೆ. ಮರಣ ಗ್ಯಾರಂಟಿ ಕಾರ್ಯ ಮಾಡ್ತದೆ. ಲೋಕವನ್ನು ಆರಿಸಿಕೊಳ್ಬೇಡ್ರಿ. ಇವತ್ತು ಲೋಕ ಆರಿಸಿಕೊಂಡಂಥ ಜನರ ಮುಖ ನಾವು ನೋಡಿ ಬಂದಿದ್ದೀವಿ. ಅಯ್ಯೋ, ಅವರ ಗತಿಯನ್ನ ಏನು ಹೇಳಲಿ. ಇಲ್ಲಿ ಇವರ ಗತಿ ನೋಡ್ರಿ, ಆರಿಸಿಕೊಂಡ ಲೋಕನ ನೋಡ್ರಿ. ಪ್ರಿಯರೇ, ನೀವೇನು ಆರಿಸಿಕೊಳ್ತೀರೋ ಅದಕ್ಕೆ ಬರತಕ್ಕ ಪ್ರತಿಫಲ ಬೇರೆಯವರಲ್ಲ, ನೀನೇ ಅನುಭವಿಸ್ಬೇಕು. ನೀನೇನು ಆರಿಸಿಕೊಂಡಿದ್ದೀಯಲ್ಲ, ಅದಕ್ಕೆ ಬರತಕ್ಕ ಪ್ರತಿಫಲ ನೀನೇ ಅನುಭವಿಸ್ಬೇಕು. ಇಲ್ಲಿ ಇವನೇನು ಮಾಡಿದ ಅಂತ ಹೇಳಿದ್ರೆ, ತಪ್ಪಿ ಹೋದ ಮಗ ಲೋಕನೇ ಆರಿಸಿಕೊಂಡ. ಅದೆಲ್ಲ ಅವನಿಗೆ ಗೊತ್ತಿತ್ತು. ಅವನ ಬುದ್ಧಿ ಹೇಳ್ತಾ ಇತ್ತು ಏನಂತ ಹೇಳಿದ್ರೆ, ದಿಸ್ ಈಸ್ ರಾಂಗ್, ಇದು ತಪ್ಪು, ಇದು ಬೇಡ ಅಂತ ಹೇಳಿದ್ರು ಸಹ ಬುದ್ಧಿಗೆ ವಿರುದ್ಧವಾಗಿ ಕೆಲಸ ಮಾಡುವವರೇ ಎಂಥವರು? ಬುದ್ಧಿಗೆ ವಿರುದ್ಧವಾಗಿ. ಗೊತ್ತಿಲ್ವಾ ನಿಮಗೆ? ಡ್ರಗ್ಸ್ ಒಳ್ಳೇದೋ ಕೆಟ್ಟದ್ದ ಗೊತ್ತೇ ಇರಲಿಲ್ವಾ ನಿಮಗೆ? ಕುಡಿಯೋದು ಒಳ್ಳೇದಾ ಕೆಟ್ಟದ್ದ ಗೊತ್ತೇ ಇರಲಿಲ್ವಾ ನಿಮಗೆ? ಪ್ರೇಯರ್ಗೆ ಹೋಗೋದು ಒಳ್ಳೇದಾ ಕೆಟ್ಟದ್ದ ಗೊತ್ತೇ ಇರಲಿಲ್ವಾ? ಎಲ್ಲ ಗೊತ್ತಿದ್ದು ಮಾಡುವವರೇ ನೀವು ಮಾಡಿದ ಮೇಲೆ ಅನೇಕ ಸಾರಿ ನಾವೇನು ಮಾಡ್ತೇವೆ? ಆದಾಮನಂಗೆ ನಾವು ಆ್ಯಕ್ಟಿಂಗ್ ಮಾಡ್ತೇವೆ. ಮಾಡೋದು ಮಾಡಿದ, ದೇವ್ರು ಬಂದು ಕೇಳಿದಾಗ ಯಾರ ಮೇಲೆ ಹಾಕಿದ? ಅವಳಿಂದ ಹಿಂಗಾಯ್ತು. ನಾಳೆ ಪ್ರಿಯರೇ, ನೀವು ನಿಮ್ಮ ಜೀವನದಲ್ಲಿ ನೀವು ತಗೊಂಡಿರೋ ತೀರ್ಮಾನಕ್ಕೆ ಬರುವ ಪ್ರತಿಫಲ, ಅದಕ್ಕೆ ಬರುವಂಥ ಪರಿಣಾಮ, ಬೇರೆಯವರನ್ನು ದೂಷಿಸಬೇಡ್ರಿ. ಅದಕ್ಕೆ ನೀವೇ ಹೊಣೆಗಾರ. ನೀನು ಆರಿಸಿಕೊಂಡಿದ್ದಕ್ಕೆ ಯಾರು ಹೊಣೆಗಾರರು? ನಾನು ಆರಿಸಿಕೊಂಡಿದ್ದಕ್ಕೆ ನಾನೇ ಹೊಣೆಗಾರ. ದೇವರನ್ನು ಆರಿಸಿಕೊಂಡ್ರ, ದೇವರ ವಾಕ್ಯವನ್ನು ಆರಿಸಿಕೊಂಡ್ರ, ಪ್ರಾರ್ಥನೆ ಮಾಡಿ ನಿಮ್ಮ ಜೀವನ ಸಂಗಾತಿಯನ್ನು ನೀವು ಆರಿಸಿಕೊಂಡ್ರ? ಯಾರು ಪಾಸ್ಟ್ಗಳು ಹೇಳುವಾಗ ಅನೇಕ ಸಾರಿ ನಾವು ಹೇಳ್ತೇವೆ, ಬೇಡ ರೀ, ಇದು ಬೇಡ, ಈ ಸಂಬಂಧ ಬೇಡ ಅಂತ ಹೇಳಿದ್ರು, ಇಲ್ಲ ರೀ
ಹುಡುಗ ಭಾಳ ಒಳ್ಳೆಯವನು. ಯಾಕೆ ಒಳ್ಳೆಯವನು ಗೊತ್ತಾ? ಸಖತ್ತಾಗಿ ಆಸ್ತಿ ಇದೆ, ಓಕೆ, ಏನೂ ಕಮ್ಮಿ ಇಲ್ಲ, ಸಾಯು ತನಕ ರಾಣಿ ಹಂಗಿರ್ಬೋದು. ಹೆಂಗೆ ಸಾಯು ತನಕ ಹೆಂಗಿರ್ತಾಳೆ ಅಮ್ಮ? ರಾಣಿ. 6 ತಿಂಗಳಾದ ಮೇಲೆ ನೋಡ್ರಿ ರಾಣಿ ಮುಖಾನ. 6 ತಿಂಗಳು. ಪ್ರಿಯ ಸಹೋದರ ಸಹೋದರಿ, ಎಲ್ಲೋ ಮನಸ್ಸು ಹೇಳ್ತದೆ ಏನಂತ ಹೇಳಿದ್ರೆ ಬೇಡ ಅಂತ. ಆದರೆ ನಾವು ಆರಿಸಿಕೊಳ್ಳುವಾಗ ಎಡವಿದ್ದರಿಂದ ಬರತಕ್ಕ ಪ್ರತಿಫಲ, ಬರತಕ್ಕ ಪರಿಣಾಮ, ಬರತಕ್ಕ ಫಲ ನೀನೇ ಅನುಭವಿಸ್ಬೇಕು. ಯಾರು ಅನುಭವಿಸಕ್ಕಾಗಲ್ಲ, ನೀನೇ ಅನುಭವಿಸ್ಬೇಕು. ಆದ್ರಿಂದ ಪ್ರಿಯರೇ, ನಾನು ನಿಮಗೆ ಹೇಳೋದೇನೆಂದರೆ, ಎಲ್ಲ ಬಲ್ಲವರ ಬಳಿಗೆ ಹೋಗಿ ಅವರ ಮೊರೆ ಹೋಗೋದು ಬಹಳ ಒಳ್ಳೆಯದು. ಅವರನ್ನು ಕೇಳಿ ಕೆಲಸ ಮಾಡೋದು ಬಹಳ ಒಳ್ಳೆಯದು. ಮನಸ್ಸು ಸಮಾಧಾನವಾಗಿರುತ್ತೆ. ಹೋರಾಟಗಳು ಬಂದೇ ಬರ್ತವೆ. ನೀವು ಮಾಡಿರುವ ತಪ್ಪುಗಳಿಗೆ ಬರುವ ಪರಿಣಾಮ, ಮರಣವನ್ನು ಉತ್ಪತ್ತಿ ಮಾಡುತ್ತೆ. ಕ್ರಿಸ್ತನನ್ನು ಹಿಂಬಾಲಿಸುವ ನಿಮಿತ್ತ ಬರುವ ಹಿಂಸೆಗಳು ಜೀವವನ್ನು ಉತ್ಪತ್ತಿ ಮಾಡುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ವಾಮಿಯನ್ನು ಗಟ್ಟಿಯಾಗಿ ಹಿಡ್ಕೊಂಡಿದ್ದೀರಾ, ಅವಮಾನ ಬಂತು, ಟೀಕೆ ಬಂತು, ಹೋರಾಟ ಬಂತು, ಓಕೆ, ನಾನಾ ಥರವಂಥ ಸಮಸ್ಯೆಗಳು ಬಂದು ಅದು ನಿಮ್ಮೊಳಗೆ ಜೀವವನ್ನು ಉತ್ಪತ್ತಿ ಮಾಡುತ್ತೆ. ಆದರೆ ನೀವಾಗಿ ತಪ್ಪಿಯೋದ ಮಗನ ಹಾಗೆ ನೀವು ನಿಮ್ಮ ತೀರ್ಮಾನ ಮಾಡಿದ್ರಿ, ಯಾರ ಮಾತು ಕೇಳಲಿಲ್ಲ, ದೇವರನ್ನು ಕೇಳಲಿಲ್ಲ, ಪ್ರಾರ್ಥನೆ ಮಾಡಲಿಲ್ಲ. ಅಯ್ಯೋ ನಾನು ಎಲ್ಲಿ ಕೈಯಿಂದ ತಪ್ಪಿ ಹೋಗ್ಬಿಡುತ್ತೆ ಅಂತ ಅವಸರ ಮಾಡಿ ದುಡುಕಿ ನೀವು ಮಾಡಿದ್ರಲ್ಲ, ಅದಕ್ಕೆ ಬರೋ ಪ್ರತಿಫಲ ಬೇರೆಯವರಲ್ಲ, ನೀವೇ ಅನುಭವಿಸ್ಬೇಕಾಗತ್ತೆ. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿ, ನಾವು ಏನನ್ನು ಆರಿಸಿಕೊಳ್ತೇವೋ ಅದರ ವಿಷಯದಲ್ಲಿ ಬಹಳ ಎಚ್ಚರಿಕೆಯಿಂದಿರೋಣ. ಇನ್ನೊಂದು ವಿಷಯ ನಾವು ನೋಡಿಕೊಳ್ಳೋಣ. ಅದೇ ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ. ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 38ನೇ ವಚನ. ಅವರು ಸಂಚಾರ ಮಾಡುತ್ತಿರುವಾಗ ಆತನು ಒಂದಾನೊಂದು ಹಳ್ಳಿಗೆ ಬಂದನು. ಅಲ್ಲಿ ಮಾರ್ತಳೆಂಬ ಒಬ್ಬ ಸ್ತ್ರೀಯು ಆತನನ್ನು ತನ್ನ ಮನೆಯಲ್ಲಿ ಇಳಿಸಿಕೊಂಡಳು. ಆಕೆಗೆ ಮರಿಯಳೆಂಬ ಒಬ್ಬ ತಂಗಿ ಇದ್ದಳು. ಈಕೆ ಸ್ವಾಮಿಯ ಪಾದಗಳ ಬಳಿಯಲ್ಲಿ ಕೂತುಕೊಂಡು ಆತನ ವಾಕ್ಯವನ್ನು ಕೇಳುತ್ತಿದ್ದಳು. ಆದರೆ ಮಾರ್ತಳು ಬಹಳ ಸೇವೆಯ ವಿಷಯವಾಗಿ ಬೇಸತ್ತು ಆತನ ಬಳಿಗೆ ಬಂದು, ಸ್ವಾಮಿ, ನನ್ನ ತಂಗಿಯು ಸೇವೆಗೆ ನನ್ನ ಒಬ್ಬಳನ್ನೇ ಬಿಟ್ಟಿದ್ದಾಳೆ. ಇದಕ್ಕೆ ನಿನಗೆ ಚಿಂತೆ ಇಲ್ಲವೋ? ನನಗೆ ನೆರವಾಗಬೇಕೆಂದು ಆಕೆಗೆ ಹೇಳು ಅಂದಳು. ಸ್ವಾಮಿ ಆಕೆಗೆ, ಮಾರ್ತಳೆ, ನೀನು ಅನೇಕ ವಿಷಯವಾಗಿ ಚಿಂತೆಯಲ್ಲಿಯೂ ಗಡಿಬಿಡಿಯಲ್ಲಿಯೂ ಸಿಕ್ಕಿಕೊಂಡಿದ್ದಿ. ಕೆಲವು ಮಾತ್ರ ಬೇಕಾದದು, ಅಥವಾ ಒಂದೇ. ಮರಿಯಳು ಆ ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಾಳೆ. ಯಾರು? ಏನನ್ನು ಆರಿಸಿಕೊಂಡಿದ್ದಾಳೆ?